ಐಪಿಎಲ್ ಸೀಸನ್ 17 ಟೂರ್ನಿಯಿಂದ ಬೆಂಗಳೂರು ತಂಡ ಹೊರಬಿದ್ದು ದಿನಗಳು ಕಳೀತಾ ಇದ್ರು ಸೋಲಿನ ನಿರಾಸೆ ಮಾತ್ರ ಕಡಿಮೆ ಆಗ್ತಿಲ್ಲ. ಈ ಸಲನೂ ಕಪ್ ಗೆಲ್ಲೋಕೆ ಆಗ್ಲಿಲ್ವಲ್ಲ ಅನ್ನೋ ನೋವು ಕಾಡ್ತಾನೆ ಇದೆ. ಅದರಲ್ಲೂ ಆರ್ಸಿಬಿಯ ಲಾಯಲ್ ಫ್ಯಾನ್ಸ್ ಅಂತೂ ಇನ್ನೂ ಅದೇ ಗುಂಗಿನಲ್ಲೇ ಇದ್ದಾರೆ. ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಬರೀ ಬೆಂಗಳೂರು ಆಟಗಾರರೇ ಕಾಣ್ತಿದ್ದಾರೆ. ಡಿಕೆ ಬಾಸ್ ಬೇರೆ ರಿಟೈರ್ಮೆಂಟ್ ಘೋಷಣೆ ಮಾಡಿರೋದ್ರಿಂದ ಆ ನೋವು ಇನ್ನೊಂದು ಕಡೆ. ಆದ್ರೆ ಇಷ್ಟೆಲ್ಲ ಫೋಟೋಗಳ ನಡುವೆ ಅಭಿಮಾನಿಗಳನ್ನ ತುಂಬಾನೇ ಕಾಡ್ತಿರೋ ವ್ಯಕ್ತಿ ಅಂದ್ರೆ ಅದು ಕಿಂಗ್ ವಿರಾಟ್ ಕೊಹ್ಲಿ. ಕ್ರಿಕೆಟ್ ಲೆಜೆಂಡ್ ಅಂತ ಕರೆಸಿಕೊಳ್ಳೋ ಕೊಹ್ಲಿ ಅವರ ಒಂದಷ್ಟು ಫೋಟೋಗಳು ಅಭಿಮಾನಿಗಳ ಮನ ಕಲಕುವಂತಿವೆ. ವಿರಾಟ್ಗೋಸ್ಕರನಾದ್ರೂ ಬೆಂಗಳೂರು ತಂಡ ಕಪ್ ಗೆಲ್ಲಬೇಕಿತ್ತು ಅನ್ಸುತ್ತೆ. ವಿರಾಟ್ಗಾಗಿ ಅಭಿಮಾನಿಗಳ ಮನಸ್ಸು ಮಿಡಿಯುತ್ತಿರೋದೇಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎರಡ್ 2008ರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಸಾಕಷ್ಟು ಆಟಗಾರರು ಬಂದ್ರು ಹೋದ್ರು. ಮುಂದಿನ ಸಲವೂ ಬರ್ತಾರೆ ಹೋಗ್ತಾರೆ. ಆದ್ರೆ ಡೇ 1 ನಿಂದ ತಂಡದಲ್ಲೇ ಉಳಿದಿರೋ ಸೀಸನ್ನಿಂದ ಸೀಸನ್ಗೆ ಆರ್ಭಟಿಸುತ್ತಾ ದಾಖಲೆಗಳ ಮೇಲೆ ದಾಖಲೆಗಳನ್ನ ಬರಿತಾ ಇರೋದು ಕಿಂಗ್ ವಿರಾಟ್ ಕೊಹ್ಲಿ ಮಾತ್ರ. ಆದ್ರೆ ಈ ಕ್ರಿಕೆಟ್ ಲೆಜೆಂಡ್ಗೆ ಈ ಸಲವೂ ಕಪ್ ಗೆಲ್ಲೋ ಅವಕಾಶ ಸಿಗ್ಲೇ ಇಲ್ಲ. 1-2 ಸೋಲಾಗಿದ್ರೆ ಸಹಿಸಿಕೊಳ್ಬಹುದಿತ್ತು. ಹೋಗ್ಲಿ 4-5 ಸೋಲಾಗಿದ್ರು ಸುಮ್ಮನಾಗ್ಬೋದಿತ್ತು. ಬರೋಬ್ಬರಿ 17 ವರ್ಷ ಅದೊಂದು ಟ್ರೋಫಿಯನ್ನ ಎತ್ತಿ ಹಿಡಿಯಬೇಕು. ಈ ಸಲ ಕಪ್ ನಮ್ದೇ ಅಂತ ಜೋರಾಗಿ ಕೂಗಿ ಹೇಳಬೇಕು. ವಿ ಆರ್ ದಿ ಚಾಂಪಿಯನ್ಸ್ ಅಂತ ಮೈದಾನದ ತುಂಬೆಲ್ಲ ಓಡಾಡಬೇಕು, ಕುಣಿದು ಕುಪ್ಪಳಿಸಬೇಕು ಅನ್ನೋದು ಕೊಹ್ಲಿಯ ಕನಸು. ಜೊತೆಗೆ ಕೋಟ್ಯಂತರ ಆರ್ಸಿಬಿ ಅಭಿಮಾನಿಗಳ ಕನಸೂ ಇದೆ. ಆದ್ರೆ ಈ ವರ್ಷವೂ ಅದು ನನಸಾಗ್ಲೇ ಇಲ್ಲ. ಚೆನ್ನೈ ವಿರುದ್ಧ ಗೆದ್ದು ಪ್ಲೇ ಆಫ್ಗೆ ಕಾಲಿಟ್ಟಾಗ ಈ ಸಲ ಕಪ್ ನಮ್ದೇ ಅಂತ ಎಲ್ಲರಿಗೂ ಅನಿಸಿತ್ತು. ಕೊಹ್ಲಿ ಅವರ ಮುಖದಲ್ಲೂ ಆ ಕಿಚ್ಚು ಕಂಡಿತ್ತು. ಆದ್ರೆ ರಾಜಸ್ಥಾನ ವಿರುದ್ಧ ಸೋತಾಗ ಎಲ್ಲವೂ ಮಣ್ಣು ಪಾಲಾಯಿತು. ಎಲಿಮಿನೇಟರ್ ಪಂದ್ಯದಲ್ಲಿ ಬೆಂಗಳೂರು ತಂಡ ಹೊರಬಿದ್ದ ಬಳಿಕ ಕೊಹ್ಲಿ ಅಕ್ಷರಶಃ ಭಾವುಕರಾಗಿದ್ರು. ಕಣ್ಣ ತುಂಬಾ ನೀರು ತುಂಬಿಕೊಂಡು ಬಾನತ್ತ ಮುಖ ಮಾಡಿ ನಿಂತ ಆ ಚಿತ್ರವೇ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಕೋಟ್ಯಂತರ ಮನಸ್ಸುಗಳನ್ನ ಕದಡ್ತಾ ಇದೆ. ಮತ್ತೊಂದು ಕಡೆ ಮುಖವನ್ನ ಮರೆಮಾಚಿ ಡಗೌಟ್ನಲ್ಲಿ ಕೂತಿರುವ ಫೋಟೋ ಕೂಡ ಅವರ ನೋವನ್ನ ಸಾರಿ ಹೇಳುವಂತಿದೆ. ಹೀಗಾಗಿ ತಂಡಕ್ಕಾಗಿ ಅಲ್ಲದಿದ್ರು ನೀನೊಬ್ಬನಿಗೋಸ್ಕರನಾದ್ರೂ ಟ್ರೋಫಿ ಗೆಲ್ಲಬೇಕಿತ್ತು ಅಂತ ಅಭಿಮಾನಿಗಳು ಮರುಗ್ತಾ ಇದ್ದಾರೆ. ಯಾಕಂದ್ರೆ ಆಟಕ್ಕಾಗಿ ಕೊಹ್ಲಿ ಮಾಡಿರೋ ತ್ಯಾಗನೇ ಅಂಥದ್ದು. ಕ್ರಿಕೆಟ್ ಅನ್ನೋದು ಇಂಡಿವಿಜುವಲ್ ಗೇಮ್ ಆಗಿದ್ರೆ ಬಹುಶಃ ಈ 17 ಸೀಸನ್ ನಲ್ಲಿ ವಿರಾಟ್ ಕೊಹ್ಲಿ ಒಬ್ಬರೇ 10 ಸಲ ಕಪ್ ಗೆದ್ದು ಬಿಡ್ತಿದ್ರು. ಈ ಸಲನೂ ಅವರೇ ಚಾಂಪಿಯನ್ ಆಗ್ತಿದ್ರು. ಈ ಮಾತನ್ನ ಸ್ವತಃ ಭಾರತ ತಂಡದ ಮಾಜಿ ಕೋಚ್ ರವಿಶಾಸ್ತ್ರಿ ಅವರೇ ಹೇಳಿದ್ರು. ಬಟ್ ಅದು ಟೀಮ್ ಗೇಮ್. ಹೀಗಾಗಿ ಆಟದಲ್ಲಿ ವಿರಾಟ್ ಗೆದ್ರು ತಂಡ ಸೋಲಬೇಕಾಯ್ತು. ರನ್ ಮಿಷಿನ್ ಅಂತಾನೆ ಕರೆಸಿಕೊಳ್ಳೋ ಕೊಹ್ಲಿ ಈ ಬಾರಿಯ ಐಪಿಎಲ್ ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ರು. ಅಲ್ಲದೆ 2024ರಲ್ಲಿ ಇದುವರೆಗೆ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡಿದ್ದಾರೆ. ಈ ಸೀಸನ್ ನಲ್ಲಿ ಅವರು ಆಡಿದ 15 ಪಂದ್ಯಗಳಲ್ಲಿ 61.75ರ ಸರಾಸರಿ ಮತ್ತು 154.69ರ ಸ್ಟ್ರೈಕ್ ರೇಟ್ ನಲ್ಲಿ 741 ರನ್ಗಳನ್ನ ಕಲೆ ಹಾಕಿದ್ದಾರೆ. ಈ ಸೀಸನ್ ನಲ್ಲಿ ವಿರಾಟ್ 5 ಅರ್ಧಶತಕ ಹಾಗೂ 1 ಶತಕ ಕೂಡ ಸಿಡಿಸಿದ್ರು. ಈ ಸೀಸನ್ ನಲ್ಲಿ ಅವರ ಗರಿಷ್ಠ ಸ್ಕೋರ್ ಔಟ್ ಆಗದೆ 113 ಆಗಿತ್ತು. ಅದರಲ್ಲೂ ಕೊನೆಯ 6 ಪಂದ್ಯಗಳಲ್ಲಿ ಆರ್ಸಿಬಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕೆ ಬ್ಯಾಕ್ ಬೋನ್ ಆಗಿದ್ದವರೇ ಕೊಹ್ಲಿ. ಗೆಲ್ಲೋಕೆ ಜಸ್ಟ್ 1% ಚಾನ್ಸ್ ಇದ್ರು ಅವಕಾಶವನ್ನ ಮಿಸ್ ಮಾಡಿಕೊಳ್ಬಾರ್ದು ಅಂತ ಟೀಮ್ ಸ್ಪಿರಿಟ್ ಅನ್ನ ತುಂಬಿ ಕಿಚ್ಚು ಹಚ್ಚಿದ್ರು. ಆದ್ರೆ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಸೋಲಿನ ಬಳಿಕ ಬೆಂಗಳೂರು ತಂಡ ಟೂರ್ನಿಯಿಂದ ಹೊರಬೀಳಬೇಕಾಯಿತು. ಇದೀಗ ವಿರಾಟ್ ಕೊಹ್ಲಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ತಮ್ಮ ಪೋಸ್ಟ್ನಲ್ಲಿ ಆರ್ಸಿಬಿ ಆಟಗಾರರ ಫೋಟೋವನ್ನು ಹಂಚಿಕೊಂಡಿರುವ ಕೊಹ್ಲಿ ಯಾವಾಗಲೂ ನಮ್ಮನ್ನ ಪ್ರೀತಿಸುವಂತೆ ಮತ್ತು ಪ್ರಶಂಸಿಸುವಂತೆ ಮಾಡಿದ್ದಕ್ಕಾಗಿ ಎಲ್ಲ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಎಂದು ಬರೆದುಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ 2008ರಿಂದ ಆರ್ಸಿಬಿ ಪರ ಆಡ್ತಾ ಇದ್ದಾರೆ. ವಿಶ್ವ ಕಂಡ ಓರ್ವ ಅತ್ಯುತ್ತಮ ಬ್ಯಾಟರ್ ಕೊಹ್ಲಿ ದೇಶಕ್ಕಾಗಿ ಅನೇಕ ಪಂದ್ಯಗಳನ್ನು ಏಕಾಂಗಿಯಾಗಿ ನಿಂತು ಗೆಲ್ಲಿಸಿದ್ದಾರೆ. ಅದೇ ರೀತಿ ಐಪಿಎಲ್ನಲ್ಲಿ ಆರ್ಸಿಬಿ ಪರ ಸಹ ಪ್ರತಿ ಸೀಸನ್ನಲ್ಲೂ ಏಕಾಂಗಿಯಾಗಿ ಹೋರಾಡ್ತಿದ್ದಾರೆ. ಆದರೆ ಪ್ರಶಸ್ತಿ ಗೆಲುವು ಮಾತ್ರ ದಕ್ತಾ ಇಲ್ಲ. 17 ವರ್ಷಗಳಿಂದ ತಂಡಕ್ಕಾಗಿ ಎಲ್ಲವನ್ನೂ ಕೊಟ್ಟಿರೋ ಕಿಂಗ್ ಕೊಹ್ಲಿ ಈ ಸಲವೂ ಕಪ್ ಗೆಲ್ಲದೆ ಬರಿಗೈಲು ವಾಪಸ್ಸಾಗಿದ್ದಾರೆ. ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಅಂತ ಕೋಟಿ ಫ್ಯಾನ್ಸ್ ಅವರ ಜೊತೆಗಿದ್ದಾರೆ. ಅದೇ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ಮಣಿದಿರೋ ಕೊಹ್ಲಿ ಬೆಂಗಳೂರು ತಂಡದಲ್ಲೇ ಉಳಿದಿದ್ದಾರೆ. ಬೇರೆ ಫ್ರಾಂಚೈಸಿಗಳ ಕೋಟಿ ಆಫರ್ ನಿರಾಕರಿಸಿ ತಮ್ಮ ನಿಷ್ಠೆ ತೋರಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಪ್ ಗೆದ್ದಿಲ್ಲ ಅಂತ ಬೇರೆ ತಂಡಗಳಿಗೆ ಕಾಲಿಟ್ಟಿಲ್ಲ. ಆಟಗಾರರು ಕೂಡ ಬೇರೆ ತಂಡಕ್ಕೆ ಸೇರುವಂತೆ ಸಲಹೆ ನೀಡಿದ್ರೂ ಸಹ ಬಿಟ್ಟು ಹೋಗಿಲ್ಲ. ಅಷ್ಟೇ ಯಾಕೆ ಈ ಬಾರಿ ರಾಜಸ್ಥಾನ ವಿರುದ್ಧದ ಸೋಲಿನ ಬಳಿಕ ಇಂಗ್ಲೆಂಡ್ನ ಮಾಜಿ ನಾಯಕ ಕೆವಿನ್ ಪೀಟರ್ಸನ್ ಆರ್ಸಿಬಿ ತೊರೆಯುವಂತೆ ವಿರಾಟ್ಗೆ ಸಲಹೆ ನೀಡಿದ್ರು. ವಿರಾಟ್ ಐಪಿಎಲ್ ಟ್ರೋಫಿ ಗೆಲ್ಲೋಕೆ ಅರ್ಹರು. ಈ ಕನಸನ್ನ ನನಸಾಗಿಸಲು ವಿರಾಟ್ ಆರ್ಸಿಬಿ ತೊರೆದು ಮತ್ತೊಂದು ತಂಡವನ್ನ ಸೇರಬೇಕು ಎಂದಿದ್ರು. ಆದ್ರೆ ಕೊಹ್ಲಿ ಮಾತ್ರ ಇಂದಲ್ಲ ನಾಳೆ ನಾವೂ ಚಾಂಪಿಯನ್ ಆಗ್ತೇವೆ ಅನ್ನೋ ಭರವಸೆಯಲ್ಲೇ ತಮ್ಮ ಶಕ್ತಿ ಮೀರಿ ಪ್ರದರ್ಶನ ನೀಡ್ತಿದ್ದಾರೆ. ನಿಜ, ವಿರಾಟ್ ಕೊಹ್ಲಿ ಐಪಿಎಲ್ ಟ್ರೋಫಿ ಗೆಲ್ಲೋಕೆ ಅರ್ಹರೇ. ಯಾಕಂದ್ರೆ ಬಹುಶಃ ಇಷ್ಟು ಸೀಸನ್ಗಳಲ್ಲಿ ವಿರಾಟ್ ಮಾಡಿರೋ ಅಷ್ಟು ರೆಕಾರ್ಡ್ಸ್ನ ಬೇರೊಬ್ಬ ಆಟಗಾರ ಇಂಡಿವಿಜುವಲ್ ಆಗಿ ಮಾಡೋಕೆ ಸಾಧ್ಯನೇ ಇಲ್ಲ. ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡಕ್ಕೆ ಎಷ್ಟು ಮುಖ್ಯ, ಅವರೊಬ್ಬರಿಗೋಸ್ಕರನಾದರೂ ಕಪ್ ಗೆಲ್ಲಬೇಕಿತ್ತ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.